ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಆಪ್ಷನ್ ಎಂಟ್ರಿ ನ್ಯೂ ವಿಡಿಯೋ. ಓಕೆ, ನಾನು ಆಪ್ಷನ್ ಎಂಟ್ರಿ ಅಂತ ಫಸ್ಟ್ಗೆ ಮೆನ್ಷನ್ ಮಾಡಿದ್ದೀನಿ. KCET 2024 ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತಂದು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಗಾಳಿ ಗೊತ್ತಿರುವ ಹಾಗೆ ಹೋದ ವರ್ಷ KCET ಮತ್ತು ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ನಡೆದಿತ್ತು. ಇದ್ರ ಬಗ್ಗೆ ಆಗ ಎಷ್ಟೋ ಜನ ವಿಡಿಯೋ ಕೂಡ ನೋಡಿದಿರ್ತಾರೆ. ಬಟ್ ಈ ಸರ್ತಿ KCET ಓನ್ಲಿ ನಡೀತಿದೆ. ಸೊ ಹಂಗಾಗ್ಬಿಟ್ಟು ನಿನ್ನೆ ರಾತ್ರಿ ಏನೊಂದು ಆಪ್ಷನ್ ಎಂಟ್ರಿ ಅನ್ನೋದು ಬಿಟ್ಟರು, ಅವಾಗಿಂದ ಹಿಡಿದು ಕೆಲವೊಂದಿಷ್ಟು ಜನ ಅಂದರೆ ಅತಿ ಜಾಣರು ಇರ್ತಾರೆ, ಓಪನ್ ಮಾಡ್ಕೊಂಡು ಏನೇನೋ ಮಾಡಿಬಿಡ್ತಾರೆ. ಬಟ್ ಆ ರೀತಿ ಮಾಡಿಬಿಡ್ರಿ ಅಂತ ಹೇಳಿದೆ. ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದೆ. ಇವಾಗ ಸದ್ಯಕ್ಕಂತೂ ಓಪನ್ ಆಗಿದೆ. ಇನ್ನೂ ಕೂಡ ಲಿಂಕ್ ಇದೆ ಅಂತಂದರೆ ಇದಕ್ಕೆ ಅಂದರೆ ಸರಿಯಾಗಿದೆ ಅಂತ ಅರ್ಥ. ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ನಾನು ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ. ಸೊ ಹಂಗಾಗ್ಬಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಸಾಧ್ಯ ಆದರೆ 1.5x ಅಥವಾ 2x ಇಟ್ಕೊಂಡಾದ್ರೂ ಕೇಳಿ. ಸರಿ, ಇವಾಗ KA ವೆಬ್ಸೈಟಲ್ಲಿ ಬಂದುಬಿಟ್ಟು UGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಏನು ಕಾಣಿಸುತ್ತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಏನು ಕಾಣಿಸುತ್ತೆ ಅಂತಂದರೆ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ. ಬೇಕಾದ್ರೆ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಕೆಳಗಡೆ ಒಂದು ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಬೇಕಾದ್ರೆ ಆನ್ ಮಾಡ್ಕೋರಿ. ಇಲ್ಲ ಅಂತಂದರೆ ಅದು ಆ್ಯಕ್ಚುಲಿ ಏನಂತಂದರೆ ಡೆಸ್ಕ್ಟಾಪ್ ಸೈಟ್ ಆನ್ ಇಟ್ಕೊಂಡು ಅವ್ರು ಏನು ಮಾಡಿದಾರೆ ಅಂತಂದರೆ ಅವ್ರು ಕರೆಕ್ಟಾಗಿ ಎಲ್ಲನೂ ಕೂಡ ರೆಸಲ್ಯೂಷನ್ ಎಷ್ಟು ಇರಬೇಕು ಅದನ್ನೆಷ್ಟನ್ನು ಕೂಡ ಓಪನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಇದನ್ನು ನೀವು ಫೋನಲ್ಲಿ ಕೂಡ ಆರಾಮ್ಸೆಗೆ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರಲ್ಲ. ಓಕೆ, ಯಾಕಂದರೆ ನೀವು ಲ್ಯಾಪ್ಟಾಪು ಕಂಪ್ಯೂಟರ್ ನಿಮ್ಮ ಹತ್ರ ಇದ್ದರೆ ಮಾಡಿರಿ, ಏನು ಕೂಡ ತೊಂದರೆ ಇಲ್ಲ. ಬಟ್ ಲ್ಯಾಪ್ಟಾಪ್ ಆ್ಯಂಡ್ ಕಂಪ್ಯೂಟರ್ ಇರದೇ ಹೋಗಿದ್ರೆ ಫೋನಲ್ಲೇ ಮಾಡ್ಬೋದು, ಯಾವುದೇ ರೀತಿ ವಿತೌಟ್ ಏನು ಕೂಡ ತೊಂದರೆ ಆಗಲ್ಲ. ಓಕೆ, ನಾನಿವಾಗ ಫೋನಲ್ಲೇ ಮಾಡ್ತಾಯಿದ್ದೀನಿ, ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ. ಸೊ ಹಂಗಾಗ್ಬಿಟ್ಟು ಸ್ಟೆಪ್ ಅಂದರೆ ಕರೆಕ್ಟ್ ಇರಬೇಕು. ಯಾಕಂತಂದ್ರೆ ಇಲ್ಲಿ ಫೋನಲ್ಲಿ ಸಮ್ ಟೈಮ್ ಎರರ್ ಬರ್ತದ. ಬಟ್ ನೀವು ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬಿಟ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಲೈಕ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಒಂದು ಆಪ್ಷನ್ ಎಂಟ್ರಿ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನೀವಾಗ ಇಲ್ಲಿ ಏನು ಮಾಡ್ತೀರ ಅಂತಂದರೆ ಇಲ್ಲಿ ಕಾಣಿಸುತ್ತೆ 23 UGE ಅಂತ ಕಾಣಿಸ್ತಿದೆ. ಬಟ್ ನೀವು 23 ಅಂದ ತಕ್ಷಣ ನೀವು ಈ ವರ್ಷದ ಹೌದಲ್ಲ ಅಂತಂದು ಕನ್ಫ್ಯೂಸ್ ಆಗಿಬಿಡ್ರಿ. ಆ್ಯಕ್ಚುಲಿ 2024 ಇರ್ತದ. ಅದಾದ ತಕ್ಷಣ ಕೇಳಿದ್ರೆ CET ನಂಬರ್ ಹಾಕಿ ಕೇಳಿದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ CET ನಂಬರ್ ಅಂತಂದರೆ ನೀವು KCET ನಂಬರ್ ಅಲ್ಲ, ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಬೇಕಾದ್ರೆ CET ನಂಬರ್ ಅಂತ ಕಾಣಿಸ್ತಿದೆ ನೋಡಿ, ಅದ್ಮೇಲೆ ಕ್ಲಿಕ್ ಮಾಡ್ಕೋರಿ. ಅದು ಎಲ್ಲಿರ್ತದೆ ಅಂತ ಬೇಕಾದ್ರೆ ತೋರಿಸಿದಾರೆ. ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಈ ರೀತಿ ಇರ್ತದೆ ನೋಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದುಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಓಕೆ, ರೆಡ್ಡಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಾರ್ಕ್ ಮಾಡಿ. ಓಕೆ, ಈ ಒಂದು ರೆಡ್ ಅಂದರೆ ಬಾರಲ್ಲಿ ಹೆಂಗೆ ಕಾಣಿಸ್ತಿದ್ದು ನೋಡ್ರಿ, ಅದು ನಿಮ್ಮದು CET ನಂಬರ್ ಆಗಿರ್ತದೆ. ಆ ಒಂದು CET ನಂಬರ್ ಅಂದರೆ 5 ಡಿಜಿಟ್ ನಂಬರ್ ಏನಿದೆಯೋ ಅಂತಂದರೆ ಮೊದಲು ಒಂದು ಯಾವುದೋ ಒಂದು ಆಲ್ಫಾಬೆಟ್ ನಂಬರ್ ಕೊಟ್ಬಿಟ್ಟು ಆಮೇಲೆ 3 ಡಿಜಿಟ್ಸ್ ಕೊಟ್ಟಿರ್ತಾರೆ ನೋಡ್ರಿ, ಅದು ನಿಮ್ಮ CET ನಂಬರ್ ಆಗಿರ್ತದೆ. ಅದನ್ನ ಹಾಕಬೇಕು. ಕೆಳಗಡೆ ಒಂದು ಕ್ಯಾಪ್ಚಾ ಅಂತ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ ಕ್ಯಾಪ್ಚಾ ಅಂತಂದರೆ ಇಲ್ಲಿ ಮೇಲ್ಗಡೆಲ್ದು ಏನಿದೆಯೋ ಅದನ್ನ ಇಲ್ಲಿ ಕ್ಯಾಪ್ಚಾ ಹಾಕಬೇಕು. ಅದಾದ ತಕ್ಷಣ ಸಬ್ಮಿಟ್ ಕೊಡಬೇಕು. ಓಕೆ, ನಾನು ಹಾಕ್ತೀನಿ ನೋಡಿ. ಇವಾಗ ಈ ರೀತಿ ನೀವು CET ನಂಬರ್ ಮತ್ತು ಕ್ಯಾಪ್ಚಾ ಹಾಕಿದ ತಕ್ಷಣ ಸಬ್ಮಿಟ್ ಕೊಟ್ಬಿಟ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಪೇಜ್, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಏನೇನೆಲ್ಲ ಬರುತ್ತೆ ಅಂತಂದು ನಿಮ್ಮ ಒಂದು CET ನಂಬರ್. ಓಕೆ, CET ನಂಬರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡ್ರಿ ಒಂದೊಂದಾಗಿ. CET ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಇದೆ, ಸೀಕ್ರೆಟ್ ಕೀ ಕೋಡ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್, ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಆ್ಯಂಡ್ ಕೊನೆಗೆ ಒಂದೇನಪ್ಪ ಅಂತಂದ್ರೆ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ಅದಾದ ತಕ್ಷಣ ಕೊಳಗೆ ಒಂದು ನೋಡ್ರಿ, ಅದು ಆನ್ಸರ್ ಮಾಡಿದ ತಕ್ಷಣ ಒಂದು ಲಾಗಿನ್ ಕೂಡ ಕೇಳಿದ್ರೆ ಒಂದು ನೆನ್ಪಿಟ್ಕೋಬೇಕು, ನೀವು CET ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡು ಇದೆಲ್ಲನೂ ಕೂಡ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನೋದೇನಿದೆಯೋ ಅದರಲ್ಲಿ ಇರ್ತದ. ಓಕೆ, ಲೈಕ್ ಇವಾಗ ಅಪ್ಲಿಕೇಶನ್ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದ್ರೂ ಕೂಡ ಬೇಕಾದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಸೀಕ್ರೆಟ್ ಕೋಡಲ್ಲಿ ಎಲ್ಲಿರುತ್ತೆ ಅಂತ ಹೇಳಿರ್ತಾರೆ. ಓಕೆ, ಸೀಕ್ರೆಟ್ ಕೋಡ್ ಅದನ್ನು ಕೂಡ ಗೊತ್ತಿಲ್ಲ ಅಂತಂದರೆ ನಿಮ್ಮ ಸೀಕ್ರೆಟ್ ಕೋಡ್ ಎಲ್ಲಿರುತ್ತೆ ಅಂತಲೂ ಕೂಡ ಇಲ್ಲಿ ತೋರಿಸಿರ್ತಾರೆ. ಎಲ್ಲನೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತದೆ, ಹೋಗ್ಬಿಟ್ಟು ನೋಡ್ಕೋರಿ. ಓಕೆ, ಎಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡೆ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಪಾಸ್ವರ್ಡ್ ಅಂತ ಏನು ಕೇಳಿದ್ರೆ ನೋಡ್ರಿ, ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡು. ಈ ಪಾಸ್ವರ್ಡ್ ಇರೋದು ಮಾತ್ರ ಇಂಪಾರ್ಟೆಂಟು, ಹೊಸದಾಗಿ ಇಡ್ತಿದ್ದೀರ ನೀವು, ಹಂಗಾಗಿಬಿಟ್ಟು ಕರೆಕ್ಟಾಗಿ ಪಾಸ್ವರ್ಡ್ನ ಇಟ್ಕೋರಿ, ಮರೆಯೋಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಅದಾದ ತಕ್ಷಣ ಇಲ್ಲಿ ಕ್ವಶನ್ ಅಂತ ಹೆಂಗೆ ಕೇಳಿದಾರೆ ನೋಡ್ರಿ ಒಂದು. ಓಕೆ, ಇಲ್ಲಿ ಕ್ವಶನ್ಸ್ ಅಂತ ಕೂಡ ಕೇಳಿದಾರೆ. ನಿಮಗೆ ಯಾವುದಾದ್ರೂ ಒಂದು ಕ್ವಶನ್, ಯಾಕಂದ್ರೆ ಚೈಲ್ಡ್ಹುಡ್, ನಿಮ್ಮ ಫೇವ್ರೆಟ್ ಪಕ್ಷಿ ಯಾವುದು ಅಥವಾ ಯಾವುದಾದ್ರೂ ಫೇವ್ರೆಟ್ ನಿಕ್ ನೇಮ್ ಏನಂತ ಕೇಳ್ತಾರೆ, ಯಾವುದಾದ್ರೂ ಒಂದು ಕ್ವಶನ್ ತೊಗೊಂಡು ಅದಕ್ಕೆ ಆನ್ಸರ್ ಮಾಡಿರಿ, ಆನ್ಸರ್ ಕೂಡ ಬರೆದಿಟ್ಕೋರಿ ಅಂತ ಹೇಳ್ತೀನಿ. ಕೊನೆಗೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID ನಿಮ್ಗೆ ವ್ಯಾಲಿಡ್ ಇರುವಂಥದ್ದೇ ಮೊಬೈಲ್ ನಂಬರ್, ಇಮೇಲ್ ID ಕೊಡ್ರಿ. ಅದಾದ ತಕ್ಷಣ ಇಲ್ಲಿ ಲಾಗಿನ್ ಕೊಡ್ರಿ. ಸದ್ಯಕ್ಕೆ ನಾನು ಕೊಡ್ತೀನಿ, ಯಾಕಂದರೆ ಎಲ್ಲನೂ ಕೂಡ ಇದನ್ನ ಮಾತ್ರ ತೋರಿಸ್ಬಾರ್ದು. ಓಕೆ, ಸ್ಟೂಡೆಂಟ್ಸ್ ಅಂದ ತಕ್ಷಣ ಇದು ಒಬ್ರದ್ದು ಸ್ಟೂಡೆಂಟ್ಸ್ ಸೇರಿಸ್ಕೊಂಡಿ ನಂತರ ತೋರಿಸಲ್ಲ. ಸೊ ಹಂಗಾಗ್ಬಿಟ್ಟು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ತೊಗೊಂಡು ಬಿಟ್ಟು ನೀವು CET ನಂಬರ್, ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೋಡ್ ಹಾಕಿರಿ. ಅದಾದ ತಕ್ಷಣ ಹೇಳಿದೆ ನಾನು ಕನ್ಫರ್ಮ್ ಪಾಸ್ವರ್ಡು, ಇಮೇಲ್ ID ಪಾಸ್ವರ್ಡು ಮತ್ತು ಒಂದು ಕ್ವಶನ್ ತೊಗೋರಿ, ಅದು ಕ್ವಶನ್ಗೆ ಒಂದು ಆನ್ಸರ್ ಮಾಡಿರಿ. ಲೈಕ್ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್
ಸರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ನಾನು ಈಗಾಗಲೇ CET ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೋಡು, ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್, ಮೊಬೈಲ್ ನಂಬರ್ ಹಾಕಿದ್ದೀನಿ ಆ್ಯಂಡ್ ಒಂದು ಇಮೇಲ್ ಐಡಿ ಹಾಕಿದ್ದೀನಿ. ಒಂದು ಕ್ವಶನ್ ತಗೊಂಡಿದ್ದೀನಿ. ವಾಟ್ ಈಸ್ ಕ್ವಶನ್ ಅಪ್ಪ ಅಂತಂದರೆ ವಾಟ್ ಈಸ್ ಯುವರ್ ಫೇವರೇಟ್ ಪೆಟ್ ನೇಮ್ ಅಂತ ಕಾಣಿಸಿದೆ. ಒಂದು ಪೆಟ್ ನೇಮ್ ಯಾವುದಾದ್ರೂ ನಿಮಗೆ ಏನಾದರೂ ಇಟ್ಟಿದ್ರೆ ಚೈಲ್ಡ್ಹುಡ್ಡಲ್ಲಿ ಅಥವಾ ಏನಾದರೂ ಒಂದು ಇಟ್ಟಿದ್ರೆ ಅದನ್ನ ಇಲ್ಲಿ ಬರ್ಕೋರಿ. ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದಾಗ ಸುಮ್ಮನೆ ಹೊಡಿತೀನಿ. ಓಕೆ, ಅವ್ರೇನು ಅಷ್ಟೇನು ಬೇಕಾಗಿಲ್ಲ, ಏನೋ ಒಂದು ನಾನು ಗುಬ್ಬಿ ಅಂತ ಹೊಡ್ಕೊಂಡೆ. ಓಕೆ, ಅದು ಹೊಡೆದ ತಕ್ಷಣ ಏನಪ್ಪ ಅಂತಂದರೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಕೆಳಗಡೆ. ಓಕೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕೆಲವೊಬ್ಬರಿಗೆ ಓಪನ್ ಅಂದರೆ ಪೇಜಸ್ ಓಪನ್ ಆಗ್ಬೋದು. ಓಕೆ, ಈ ರೀತಿ ಒಂದಂದರೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೇಳೋದಾಯ್ತು. ಈ ರೀತಿ ಕೇಳಿದಾಗ ಏನು ಮಾಡ್ಬೇಕಂತಂದರೆ ನೀವು ಇಲ್ಲಿ ಏನು ಕೂಡ ಮಾಡಬೇಡ್ರಿ ಸದ್ಯಕ್ಕೆ. ಬೇಕಾದ್ರೆ ಆಮೇಲೆ ಕೂಡ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡ್ರಿ, ಬ್ಯಾಕ್ ಟು ಹೋಮ್ ಅಂತ ಕಾಣಿಸ್ತಿದೆ ನೋಡ್ರಿ. ಮೇಲ್ಗಡೆ ಬ್ಯಾಕ್ ಟು ಹೋಮ್ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಏನಪ್ಪ ಕಾಣಿಸ್ತಾವ ಅಂತಂದರೆ ಒಂದು ಆಪ್ಷನ್ ಎಂಟ್ರಿದು ಪೇಜಸ್ ಕಾಣ್ತವೆ. ಒಂದು ನೋಡೋ ಫಸ್ಟ್ನೇದು ಕಾಣಿಸ್ತಿದೆ ಆಪ್ಷನ್ ಎಂಟ್ರಿ ಅಂತ ಕಾಣ್ತಿದೆ, ಎರಡನೇದ್ದು ಅಲಾಟ್ಮೆಂಟ್ ಅಂತ ಕಾಣಿಸ್ತಿದೆ, ಮೂರನೇದು ಬಂದುಬಿಟ್ಟು ಅಕೌಂಟ್ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆ. ಓಕೆ, ನೀವು ಇದರಲ್ಲೇ ನಿಮ್ದು ಏನೇ ಒಂದು ನಡೆದರೂ ಕೂಡ ಇದೇ 3 ಬಾಕ್ಸಲ್ಲಿ ನಡೀತದೆ. ಮುಂದೆನೂ ಕೂಡ ಆಪ್ಷನ್ ಎಂಟ್ರಿ. ಓಕೆ, ಇದು ನಿಮ್ದು ಏನೇ ಒಂದು ಪ್ರೊಸೆಸ್ ನಡೆದ್ರೂ ಕೂಡ ಇದೇ ಒಂದು 3 ಬಾಕ್ಸಲ್ಲಿ ಇರ್ತದೆ, ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಫಸ್ಟ್ನೇದು ನೀವು ಏನು ಮಾಡ್ಬೇಕಪ್ಪ, ಇದರಲ್ಲಿ ನೀವೇನು ಕೂಡ ಅಂದರೆ ನೀವೇನು ಕೂಡ ಕ್ಲಿಕ್ ಮಾಡಬೇಡ್ರಿ. ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕಾಣಿಸ್ತಿದೆ, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಕಾಣ್ತಿದೆ. ನೀವು ಇರೋ ಸದ್ಯಕ್ಕಂತೂ ಈ ಒಂದೇ ಬಾಕ್ಸಲ್ಲಿ ನಿಮ್ಮ ಕೆಲಸ. ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋಂತ ಗೊತ್ತಾಗಿಲ್ಲ ಅಂತಂದರೆ ವಿಡಿಯೋ ಅಂತೂ ಸಿಕ್ಕಾಪಟ್ಟಿದ್ದಾವೆ. ಇಲ್ಲಾಂತಂದರೆ ಅಲ್ಲಿ ಕೊಟ್ಟಿದ್ರೆ ಒಂದು ಆಪ್ಷನ್ ಅಂದರೆ ಎಕ್ಸಾಂಪಲ್ ಆಫ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಅಂದ್ರೆ ಏನು ಕಾಣಿಸ್ತಿದೆ ನೋಡ್ರಿ, ಹೇರ್ ಯು ಕ್ಯಾನ್ ಸಿ ದ ಡೆಮೋ ಆಫ್ ಆಪ್ಷನ್ ಎಂಟ್ರಿ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಓಪನ್ ಮಾಡ್ಕೊಂಡ್ರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದು ಏನು ಮಾಡಿದಾರೆ ಅಂತಂದರೆ ಫುಲ್ ಡೀಟೇಲ್ ಆಗಿ ಅದ್ರ ಕೊಟ್ಟಿರ್ತಾರೆ. ಒಂದು ನೆನಪಿಟ್ಕೋಬೇಕು. ಓಕೆ, ಅದ್ರೆಲ್ಲನೂ ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ, ನೀವು ನೋಡ್ಕೋರಿ. ಅದಾದ ತಕ್ಷಣ ನೀವು ಒಂದು ಕೇಸ್ ವಾಪಸ್ ಈ ರೀತಿ ಏನಾದರೂ ಕೇಳಿದ್ರೆ ಇನ್ನೊಮ್ಮೆ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡ್, ಪಾಸ್ವರ್ಡ್ ಹಾಕ್ಬಿಟ್ಟು ವಾಪಸ್ ಲಾಗಿನ್ ಆಗ್ರಿ. ಮತ್ತೆ ಯಾವ ಟೈಮಿಗೆ ಇತ್ತು ಅದೇ ಟೈಮಿಗೆ ಬರ್ತದೆ. ನನಗೆ ಏನಕ್ಕೆ ಈ ರೀತಿ ಬಂತಂದರೆ ಯುವರ್ ಸೆಷನ್ ಆಸ್ ಟೈಮ್ಡ್ ಔಟ್, ಪ್ಲೀಸ್ ಲಾಗಿನ್ ಇನ್ ಅಗೇನ್ ಅಂತ ಕಾಣಿಸ್ತಿದೆ. ಸೊ ಹಂಗಾಗ್ಬಿಟ್ಟು ಇನ್ನೊಂದು ಸರ್ತಿ ಲಾಗಿನ್ ಆಗ್ತೀನಿ ನಾನು, ಅದ್ರೇನು ತೊಂದರೆ ಇರಲ್ಲ. ನೆಕ್ಸ್ಟ್ ನೀವು ವಾಪಸ್ ಲಾಗಿನ್ ಆದಮೇಲೆ ಒಂದು ಅಗ್ರಿ ಅಂತ ಕೇಳ್ತದೆ, ಒಂದು ಟಿಕ್ ಮಾರ್ಕ್ ಕೊಡ್ಕೊಂಡು ನೀವು ಮುಂದೆ ಕೊಟ್ಟಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸದ್ಯಕ್ಕಂದ್ರೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ತೀರಿ, ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, BS ನರ್ಸಿಂಗ್ ಕೊಟ್ಟಿದ್ದಾರೆ, ಆ್ಯಂಡ್ ಅಗ್ರಿಕಲ್ಚರ್ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ವೆಟರ್ನರಿ ಕೊಟ್ಟಿದ್ದಾರೆ, ಬಿ ಫಾರ್ಮಸಿನೂ ಕೊಟ್ಟಿದ್ದಾರೆ, ಫಾರ್ಮ್ ಡಿನೂ ಕೊಟ್ಟಿದ್ದಾರೆ. ಸರಿ, ನೀವು ಇಲ್ಲಿ ತಿಳ್ಕೊಬೇಕು ನೀವು ಇಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತಂದು. ಸರಿ, ಇದರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ ಏನು ಹೇಳಿದ್ರಪ್ಪ ಅಂತಂದರೆ ನನಗೆ BS ನರ್ಸಿಂಗ್ ಬೇಕಂತದ್ದು. ಓಕೆ, ನೀವು ಇರುವಂಥ ಎಲ್ಲ ಕೋರ್ಸಿಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಒಂದು ನೆನ್ಪಿಟ್ಕೋರಿ. ಆ್ಯಂಡ್ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಮೊದಲು ನೇಮ್ ಕಾಣಿಸುತ್ತೆ, ಇಲ್ಲಿ ಕಡೆ ರ್ಯಾಂಕ್ ತೋರಿಸ್ತಾರೆ ಅಂತಂದ್ರೆ ರ್ಯಾಂಕ್ ನೀವು ಎಲ್ಲಿ ಅಲರ್ಟ್ ಆಗಿದ್ರೆ ಅಂತಂದು ಅಂದರೆ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಅಂತ ಎಲ್ಲನೂ ಕೂಡ ತೋರಿಸ್ತಾರೆ. ಅದಾದ ತಕ್ಷಣ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಮೂಲೆಯಲ್ಲಿ ಬ್ಯಾಕ್ ಟು ಹೋಮ್ ಆ್ಯಂಡ್ ಲಾಗೌಟ್ ಅಂತ ಇದೆ. ಇದು ಇಂಪಾರ್ಟೆಂಟು, ಅದನ್ನೇನು ಕೂಡ ಕ್ಲಿಕ್ ಮಾಡಿಬಿಟ್ರೆ ಸದ್ಯಕ್ಕಂತರೂ. ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನು ಕಾಣಿಸ್ತಿದೆ ನೋಡ್ರಿ, ಈ ಒಂದು ಪೇಜಲ್ಲಿ ನೀವು ಏನೇನೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸದ್ಯಕ್ಕಂತೂ ಈ ವರ್ಷ ಏನು ಮಾಡಿದ್ದಾರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತು ಅಗ್ರಿ, ವೆಟರ್ನರಿ, BS ನರ್ಸಿಂಗ್, ಫಾರ್ಮ್ ಡಿ ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ ಇಷ್ಟುಗೆ ನೀವು ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಲಿಮಿಟೇಷನ್ ಅನ್ನೋದಿರಲ್ಲ. ಆ್ಯಂಡ್ ಇಲ್ಲಿ ಎರಡನೇದು ಬಾಕ್ಸ್ ಕಾಣ್ತದ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ ಅಂತಂದು, ಅಂದ್ರೆ ನೀವೇನಾದ್ರೂ ರೀಅರೇಂಜ್, ಡಿಲೇಟು ಅಥವಾ ಏನಾದರೂ ಮಾಡೋಂಗಿತ್ತು ಅಂತಂದ್ರೆ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಈ ಬಾಕ್ಸಲ್ಲಿ ಮಾಡ್ಕೋಬೇಕು. ನೀವು ಏನೇ ಒಂದು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಇಲ್ಲಿ ಒಂದು ಏನಾಗುತ್ತೆ ಅಂತಂದ್ರೆ ಬಂದ್ಬಿಟ್ಟು ನಿಮಗೆ ಶೋ ಆಗುತ್ತೆ. ಸರಿ, ಕೆಳಗಡೆ ಕಾಣಿಸ್ತಿದೆ, ಏನು ಕಾಣಿಸ್ತಿದೆ ನೋಡ್ರಿ, ಪ್ಲೀಸ್ ಚೆಕ್ ಕಾಣಿಸ್ತಿದೆ ನೋಡ್ರಿ, ಪ್ಲೀಸ್ ಕ್ಲಿಕ್ ಆನ್ ದ ಅಂದರೆ ಸೇವ್ ಆ್ಯಂಡ್ ಸಬ್ಮಿಟ್. ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಯಾವಾಗ ಅಂತಂದರೆ ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಲ್ಲ, ಮಾಡುವಾಗ ಎವ್ರಿ 2 ಮಿನಿಟ್ಸ್ಗೊಮ್ಮೆ ಮಾಡ್ಬೇಕಂತಂದ್ರೆ ನೀವು ಸಬ್ಮಿಟ್ ಮಾಡ್ಬೇಕು. ಇವಾಗ ಓಕೆ, ಈ ಒಂದು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋದಾತಂದ್ರೆ ನಿಮ್ಗೆ ಗಾಳಿ ಗೊತ್ತಿರುವಾಗ ನಾನು ಮೇಲ್ಗಡೆ ಹೋಗ್ತೀನಿ. ಮೇಲ್ಗಡೆ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂತೀನಿ. ನಾನು ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಕೇಳಿಸುತ್ತಪ್ಪ ಅಂತಂದ್ರೆ ಯಾವ ಒಂದು ಕೋರ್ಸ್. ಓಕೆ, ಇಂಜಿನಿಯರಿಂಗಲ್ಲೇ ಡಿಫ್ರೆಂಟ್ ಬ್ರಾಂಚಸ್ ಬರ್ತವೆ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಷ್ಟೊಂದು ಸಿಕ್ಕಾಪಟ್ಟೆ ಬರ್ತವೆ. ನಿಮಗೆ ಯಾವ್ದು ಬೇಕೋ, ಫಾರ್ ಎಕ್ಸಾಂಪಲ್ ಅವಸರ ಮಾಡಬೇಡ್ರಿ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ ಇದಕ್ಕೆ ನಿಮಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ದು CS ಮಾಡಬೇಕಪ್ಪ ಅನ್ನೋದಿತ್ತಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಕಂಪ್ಯೂಟರ್ ಸೈನ್ಸಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಂದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಲೇಜಸ್ ಎಲ್ಲ ಓಪನ್ ಆಗ್ತವೆ. ಫಾರ್ ಎಕ್ಸಾಂಪಲ್ ವೇಟ್ ಮಾಡಿ ಸ್ವಲ್ಪ ಲೋಡ್ ತಗೋಬಹುದು, ಯಾಕಂದ್ರೆ ಫೋನಲ್ಲಿ ಮಾಡ್ತಿರ್ತಾರಲ್ಲ ಸ್ವಲ್ಪ ಹಂಗಾಗಿ ಆಗ್ತಿರ್ತದ. ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದಪ್ಪ. ಓಕೆ, ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೊಟ್ಬಿಡ್ತಾರೆ, ನೀವು ಯಾವುದೇ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇದು ಕಾಣಿಸ್ತಿದೆ ನೋಡ್ರಿ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕಾಣಿಸ್ತಿದೆ. ಈ ಒಂದು ಕಾಲೇಜಲ್ಲಿ ಅದು ಒಂದೇ ಕಾಲೇಜ್ ಸಪ್ರೇಟ್ 47,000 ಅಂತಿತ್ತು, ಇಲ್ಲಿ 48,000 ಕೊಟ್ಟವ್ರೆ. ಆ್ಯಂಡ್ ರಿಮೈನಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ 42,000 ಕೊಟ್ಟಿದ್ದಾರೆ ಸೇಮು. ಆ್ಯಂಡ್ ಪ್ರೈವೇಟ್ ಕಾಲೇಜ್ ಹೇಳಿದ್ದೆ ನಾನು 1,04,000 ಮೇಲೇನಾಗುತ್ತೆ ಅಂತ. ಸೊ ಹಂಗಾಗ್ಬಿಟ್ಟು 1,07,000 ಇದೆ, ಒಂದೊಂದು ಕಾಲೇಜಲ್ಲಿ 1,15,000 ಇದೆ ಇಂಜಿನಿಯರಿಂಗ್ ಫೀಸು. ಗೊತ್ತಿದೆ, ಹೇಳಿದೆ ನಾನು 84,000 ಅಷ್ಟೇ ಇರಲ್ಲ, ರಿಯಾಲಿಟಿನೇ ಬೇರೆ ಅಂತಂದು. ಸೊ ಹಂಗಾಗ್ಬಿಟ್ಟು
ಅಂದ್ರೆ ಕೆದವ್ರಿಗೆ 84,000 ಕಟ್ತಾರೆ, ರಿಮೈನಿಂಗ್ 20,000 ಕಾಲೇಜ್ ಅವ್ರಿಗೆ ಕೇಳ್ತಾರೆ, ಮತ್ತೆ ಕಾಲೇಜ್ ಅವರು ಕೂಡ ಎಕ್ಸ್ಟ್ರಾ ಹಾಕ್ಬೋದು ಅಂತಂದು ಸೇಮ್ 1,04,000 ಅಲ್ಲ 1,07,000 ಕೂಡ ಆಗಿದೆ, 1,15,000 ಕೂಡ ಒಂದೊಂದು ಕಾಲೇಜಲ್ಲಿ ಮಾಡಿದ್ದಾರೆ. ಸರಿ, ಈಗ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದಂತ ನೋಡೋದಂತಂದ್ರೆ ನಾನು ಹೇಳಿದ್ದೀನಿ, ನಾನು ನಿಮ್ಗೆ ಕೆಳಗಡೆ ಹೇಳಿದ್ದೀನಿ. ನಿಮ್ಗೆ ಏನಪ್ಪ ಅಂತಂದ್ರೆ ಎವ್ರಿ 2 ಮಿನಿಟ್ಸ್ಗೊಮ್ಮೆ, ಫಾರ್ ಎಕ್ಸಾಂಪಲ್ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಎವ್ರಿ 2 ಮಿನಿಟ್ಸ್ಗೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಇಲ್ಲ ಅಂತಂದ್ರೆ ಇದು ಏನಾಗುತ್ತೆ ಅಂದ್ರೆ ಪೇಜಸ್ ಒಂದು ಗ್ಲಿಚಸ್ ತರ ಆಗ್ಬಿಡ್ತದೆ. ಸೊ ಹಂಗಾಗ್ಬಿಟ್ರೆ ನಾನು ನಿಮ್ಗೆ ಒಂದೊಂದಾಗಿ ಹೇಳೋದಂತಂದ್ರೆ ಈ ಒಂದು ಫಾರ್ ಎಕ್ಸಾಂಪಲ್ 48,000 ಅಂತಂದ್ರೆ ವಿಶ್ವೇಶ್ವರ ಕಾಲೇಜ್ ಇದ್ದೇ ಕಾಣ್ತದೆ, ಅದಕ್ಕೆ ಬೇಕಿತ್ತಂದ್ರೆ 1 ಅಂತ ಕೊಡ್ಕೊಂತೀನಿ, ಜಸ್ಟ್ 1 ಅಂತ ಕೊಡ್ರಿ ಸಾಕು ನಡೀತದ. ಓಕೆ, ಎರಡನೇದು ಕಾಣ್ತಿದೆ, ಇದಕ್ಕೆ 2 ಅಂತ ಕೊಡ್ಬೋದು. ಓಕೆ, 2 ಅಂತ ಕೊಟ್ಟ ತಕ್ಷಣ ಅಥವಾ 0 1 ಅಂತ ಕೊಡ್ರಿ, 1 ಅಂತ ಕೊಡ್ಕೊಂಡ್ರೆ ಬೆಟರ್ 0 1 ಅಂತ ಕೊಡ್ರಿ. ಓಕೆ, ಇದಕ್ಕೆ ಕಾಣಿಸ್ತಿದೆ ನೋಡ್ರಿ, ಇದು ಬೆಟರ್ ಏನಪ್ಪ ಅಂದ್ರೆ 0 2 ಕೊಡ್ರಿ. ಅದಾದ ತಕ್ಷಣ ಇಲ್ಲ ನಂಗೆ ಇದು ಕಾಲೇಜ್ 4ನೇದು ಆಪ್ಷನ್ಸ್ ಬೇಕಪ್ಪ ಅಂತಂದ್ರೆ ಇದು 4 ಕೊಡ್ಬೋದು. ಓಕೆ, 4 ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಈ ಕಾಲೇಜು 3 ಆಪ್ಷನ್ 3 ಬೇಕಿತ್ತು, ಪ್ರಿಯಾರಿಟಿ ಆರ್ಡರ್ ನೀವು ಕರೆಕ್ಟ್ ಕೊಡಬೇಕು. ಓಕೆ, ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಸೇವ್ ಆ್ಯಂಡ್ ಸಬ್ಮಿಟ್ ಅವಾಗ ಕೊಡ್ಬೇಕಂತ ಹೇಳಿದೆ ನಾನು. ಎವ್ರಿ 2 ಮಿನಿಟ್ಸ್ಗೊಮ್ಮೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ. ನೀವು ನೋಡ್ರಿ ಎವ್ರಿ 2 ಮಿನಿಟ್ಸ್ಗೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ನೀವು ಮಾಡಿರ್ತಕ್ಕಂಥದ್ದು 1 2 3 ಒಂದು ಪ್ರಿಯಾರಿಟಿ ಅಂದ್ರೆ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಒಳಗೆ ಬಂದ್ಬಿಡ್ತಾವೆ. ಓಕೆ, ಅದಾದ ತಕ್ಷಣ ಇಲ್ಲಿ ಕೋಡ್ ಕೂಡ ಎಲ್ಲಾನು ಕೂಡ ಈ ಒಂದು ಸೆಕ್ಷನ್ ಅಲ್ಲಿ ವಿತ್ ಕಾಲೇಜ್ ನೇಮು ಎಲ್ಲಾನು ಕೂಡ ಕೊಟ್ಟಿರ್ತಾರ. ಇದನ್ನ ಪ್ರಿಂಟ್ಔಟ್ ಕೂಡ ತಗೋಬಹುದು, ಅದನ್ನು ಕೂಡ ಯಾವ ರೀತಿ ಅಂತ ಹೇಳ್ತೀನಿ. ಸದ್ಯಕ್ಕಂತೂ ಇದಂತೂ ಇಂಜಿನಿಯರಿಂಗ್ ಗೊತ್ತಾಯ್ತು ಅನ್ಕೊಂತೀನಿ. ಇದಿಷ್ಟೇ. ಇಲ್ಲಪ್ಪ ವೆಟರ್ನರಿ ಕೂಡ ಮಾಡ್ತೀನಿ ಅಂತಂದ್ರೆ ವೆಟರ್ನರಿ ಕೂಡ ಕ್ಲಿಕ್ ಮಾಡ್ಕೋಬಹುದು. ವೆಟರ್ನರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಲೇಜ್ ಅಂತ ಕಾಣಿಸ್ತಿದೆ ನೋಡ್ರಿ, ಅದನ್ನ ಕ್ಲಿಕ್ ಕರೋದು, ಕೋರ್ಸಸ್ ಅಂತ ಕಾಣಿಸ್ತಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಇರೋದೇ ಅಂದರೆ ನಾವು ವೆಟರ್ನರಿ ಇರೋದೇ ಅದು ಒಂದೇ ಕೋರ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಲೇಜಸ್ ಎಲ್ಲ ಶೋ ಆಗ್ತವೆ. ಇರೋದೇ ಕಾಲೇಜಸ್ ಶೋ, ವೆಟರ್ನರಿ ಇರೋದೇ ಇಷ್ಟೇ ಕಾಣಿಸ್ತಿದೆ ನೋಡ್ರಿ, ಇದಿಷ್ಟೇ ಕಾಲೇಜಸ್ಸು. ನಿಮ್ಗೆ ಫಾರ್ ಎಕ್ಸಾಂಪಲ್ ಹಾಕೋಬೋದು. ಓಕೆ, ಇಲ್ಲಿ ಕಾಣಿಸ್ತಿದೆ 4 ಅಂತ ಇದೆ, 4 ಅಂತ ಆದ ತಕ್ಷಣ ಇಲ್ಲಿ 5 ಅಂತ ಹಾಕೋಬೋದು. ಅದು ಸಾರಿ ನಾನು ಹೇಳಿದೆ ಬೆಟರ್ 05 ಅಂತ ಹಾಕೋರಿ ಅಂತ ಹೇಳಿದೆ. ಸೇಮ್ 05 ಹಾಕೋರಿ. ಕೆಳಗಡೆ ಬನ್ನಿರಿ 06 ಅಂತ ಹಾಕೋರಿ. ಓಕೆ, ಕಾಣಿಸ್ತಿದೆ ನೋಡ್ರಿ. ಕೆಳಗಡೆ ಬಂದ್ಬಿಟ್ಟು 07 ಹಾಕೋರಿ. ಓಕೆ, ನಾನು ನಿಮಗೆ ಫೋನಲ್ಲಿ ಹೇಳ್ತಿದ್ದೀನಿ ಅನ್ನೋ ಕಾರಣ ಏನು ಮಾಡ್ತೀನಿ ಅಂತಂದ್ರೆ ಆರಿಜೆಂಟಲ್ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಫೋನು. ಸೊ ಹಂಗಾಗ್ಬಿಟ್ಟು ನಿಮಗೆ ಇನ್ನೂ ಕೂಡ ಬೆಟರ್ ಆಗುತ್ತೆ, ಯಾಕಂದರೆ ಸ್ಟೇಟ್ ಹಿಡ್ಕೊಂಡಿರ್ತಾರೆ ಫೋನು, ಚೆನ್ನಾಗೆಲ್ಲ ವರ್ಕ್ ಆಗುತ್ತೆ. ಇಲ್ಲಿ ನಾನು 09 ಅಂತ ಕ್ಲಿಕ್ ಮಾಡ್ಕೊಂಡೆ. ನಾನು ಹೇಳಿದೆ ನಾನು ಎವ್ರಿ 2 ಮಿನಿಟ್ಸ್ಗೊಮ್ಮೆ ಬಂದುಬಿಟ್ಟು ಏನು ಮಾಡಿರಿ ಅಂತಂದು ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲೇಬೇಕು. ಓಕೆ, ಕೊಡಲೇಬೇಕಾಗ್ತದೆ, ಇಲ್ಲ ಅಂತಂದರೆ ಮತ್ತೆ ಎರರ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು 2 ನಿಮಿಷಕ್ಕೊಮ್ಮೆ 3 ನಿಮಿಷಕ್ಕೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ ಅಂತ ಹೇಳಿದೆ. ಕೊಟ್ಟ ತಕ್ಷಣ ಮತ್ತೆ 2ನೇ ಬಾಕ್ಸಲ್ಲಿ ನೋಡ್ರಿ ಅವಾಗೆಲ್ಲ ಎಷ್ಟಿದ್ದು ನೋಡ್ರಿ 1 to 4 ಅಷ್ಟೇ ಇದು. ಈಗ 5 6 7 8 9 ಅಂತಂದರೆ ವೆಟರ್ನರಿ ಕಾಲೇಜಸ್ ನಿಮ್ಗೆ ಕಾಣಿಸ್ಬೋದು. ಇಲ್ಲಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಫಸ್ಟ್ನಾಗ ನೋಡ್ರಿ ಈ 00 ಅಂತ ಇದ್ದಿದ್ದು ಇಲ್ಲಿ ಏನಾಯ್ತು V0 ಅಂತ ಆಯ್ತು. ಅಂತಂದ್ರೆ ಇದು ಇಂಜಿನಿಯರಿಂಗ್, ಇದು ವೆಟರ್ನರಿ ಅಂತ ಅರ್ಥ. ಅದ್ರದ್ದು ನಿಮ್ಗೆ ಮಾಡಿಫೈ ಬಿಟ್ಟು ಯಾವ ಕಾಲೇಜ್ ಹಾಕಿದ್ರೆ ಅಂತ ಕೂಡ ಇಲ್ಲಿ ಕಾಣಿಸುತ್ತೆ. ಅಣ್ಣ ನನಗೆ ಯಾವ ಕೂಡ ಕಾಲೇಜ್ ಬೇಡ. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನಾನು ಈ ಕೋರ್ಸ್ ಇದು ಮಾಡ್ತಿಲ್ಲ, ಬೇರೆದೇ ಮಾಡ್ತಿದ್ದೀನಿ, ನಾನು ಡಿಫ್ರೆಂಟಾಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಅನಿಸುತ್ತೆ. ಓಕೆ, ಇದನ್ನೆಲ್ಲ ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಮನೆಗೆ ಬರ್ತಾರೆ, ಮತ್ತೆ ನಿಮ್ಗೆ ಮೈಂಡ್ ಚೇಂಜ್ ಆಗುತ್ತೆ. ಓಕೆ, ಮೈಂಡ್ ಚೇಂಜ್ ಆದಾಗ ಮತ್ತೆ ಯಾವ ರೀತಿ ಮಾಡೋದು ಅಂತಂದರೆ ಇರುವಂಥ ಕಾಲೇಜಸ್ನ ವಾಪಸ್ ಡಿಲೀಟ್ ಮಾಡೋದು ಹೆಂಗೆ ಅಥವಾ ರೀಅರೇಂಜ್ ಮಾಡೋದು ಹೇಗೆ. ಫಾರ್ ಎಕ್ಸಾಂಪಲ್ 8ನೇದು ಆಪ್ಷನ್ ಇರೋದು ನಾನು 9 ಕೊಡ್ಬೇಕಂತಂದರೆ ಜಸ್ಟ್ 9 ಕೊಡ್ರಿ. ಇಲ್ಲಿ ಇದು ಕಾಣಿಸ್ತಿದೆ ನೋಡ್ರಿ, ಬೇಕಾದ್ರೆ 9 ಇರೋದನ್ನ 8 ಕೊಡ್ರಿ. ಇದು ಕೊಟ್ಟ ತಕ್ಷಣ ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಿದೆ ನೋಡ್ರಿ, ಅಪ್ಡೇಟ್ ಅಂತ ಕೊಟ್ಟರೆ 908 ಆಯಿತು. ಸಾರಿ ಇಲ್ಲಿ ಕಾಣಿಸ್ತಿದೆ ನೋಡ್ರಿ 908 ಆಗಿದೆ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗಲ್ಲ. ಓಕೆ, 08 ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಟ್ಬಿಟ್ರೆ, ಅಥವಾ 8 ಆದ್ರೂ ಕೊಡ್ರಿ, 08 ಆದ್ರೂ ಕೊಡ್ರಿ, ಅಪ್ಡೇಟ್ ಅಂತ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ 8 ಅಂದರೆ 9 ಮೇಲ್ಗಡೆ ಇದ್ದದ್ದು ಕೆಳಗಡೆ ಬಂದಿದೆ ಅಂತ, 8 ಕೆಳಗಡೆ ಇದ್ದದ್ದು ಮೇಲ್ಗಡೆ ಆಗಿದೆ ಅಂತ ಅರ್ಥ ಆಯ್ತಾ ಅನ್ಕೊಂತೀನಿ. ಓಕೆ, ಅಂದರೆ ಮೇಲೆ ಇದ್ದದ್ದು ಕೆಳಗೆ ಅಂದರೆ ಕರೆಕ್ಟ್ ಒಂದು ಸೀರಿಯಲ್ ವೈಸ್ ಅದು ಬಂದಿದೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಕೂಡ ಅಪ್ಡೇಟ್ ಆಗಿರ್ತದೆ 3ನೇ ಬಾಕ್ಸಲ್ಲಿ. ಇಲ್ಲ ನಿಮ್ಗೆ ಇವಾಗ ಮೈಂಡ್ ಚೇಂಜ್ ಆಗುತ್ತೆ. ಓಕೆ, ಈಗ ಹಾಕಿರುವಂಥ ಕಾಲೇಜಸ್ಸೇ ಬೇಡ ನನಗೆ, ವಾಪಸ್ ಡಿಫ್ರೆಂಟಾಗಿ ಆಪ್ಷನ್ ಎಂಟ್ರಿ ಮಾಡ್ತಾನೆ ಅಂತಂದು ಸಿಂಪಲ್ ಆಗಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೇದವರು. ಏನು ಮಾಡ್ಬೇಕಪ್ಪ ಅಂತಂದರೆ ಬ್ಯಾಕ್ ಬಂದ್ಬಿಟ್ಟು ಏನು ಬಂದು ಸಿಂಪಲ್ 0 ಎಲ್ಲನಕ್ಕೂ ಕೂಡ 0 ಇಟ್ಕೋರಿ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ನಾನು 0 ಅಂತ ಕ್ಲಿಕ್ ಮಾಡ್ಕೊತೀನಿ. ನಾನು ಎಲ್ಲನೂ ಕೂಡ ಏನು ಮಾಡ್ತಿದ್ದೀನಿ ಅಂತಂದರೆ 0 ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇದ್ರಿ ಏನಪ್ಪ ಅಂತಂದ್ರೆ ಎಲ್ಲಾನು ಕೂಡ 0 ಕೊಟ್ಟಿದ್ದೀನಿ. 0 ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಟ್ಬಿಟ್ರೆ ನೀವು ಸಿಂಪಲ್ ಆಗಿ ಅಪ್ಡೇಟ್ ಕೊಟ್ಬಿಟ್ರೆ ಯಾವುದೇ ರೀತಿ ನೋಡ್ರಿ ಕಾಣಿಸ್ತಿದ್ವಿ. 2ನೇ ಬಾಕ್ಸಲ್ಲಿ ಏನಿಲ್ಲ, 3ನೇ ಬಾಕ್ಸಲ್ಲೂ ಏನಿಲ್ಲ. ಓಕೆ, ಇಂಜಿನಿಯರಿಂಗ್ ಮತ್ತೆ ನೀವು ಏನಾದರೂ ಕಾಲೇಜಸ್ ಮತ್ತೆ ಮಾಡ್ತಾನಂತಾರೆ ಸೇಮ್ ಅದೇ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೋರಿ. ನಿಮ್ಗೆ ಯಾವುದು ಕೋರ್ಸಸ್ ಬೇಕೋ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೋರಿ. ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಆ ಕಾಲೇಜಸ್ನ ಬಂದು ಆ್ಯಡ್ ಮಾಡ್ಕೋಬಹುದು. ಎಲ್ಲ ಕೋರ್ಸಸ್ಗೂ ಅಪ್ಲೈ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಂಜಿನಿಯರಿಂಗ್ ಒಳಗೆ ಎಷ್ಟು ಕೋರ್ಸಸ್ ಇದೋ ಅದು ಎಲ್ಲನಕ್ಕೂ ಕೂಡ ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಇಲ್ಲಿ ಡಿಫ್ರೆಂಟ್ ಕೋರ್ಸಸ್ ಅಂತ ಏನು ಕಾಣಿಸ್ತಿದೆ ನೋಡ್ರಿ, ಎಲ್ಲನಕ್ಕೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಎಲ್ಲನೂ ಕೂಡ ಪ್ರೊಸೆಸ್ ಇರ್ತದೆ. ಆ್ಯಂಡ್ ನಾನು ಒಂದು ಸಪ್ರೇಟಾಗಿ ಯಾರಿಗಪ್ಪ ಅಂತಂದರೆ ಈ BS ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ. ನಾನು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕೂಡ ನಾನು ಇವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಆಗಿಲ್ಲ. ಇನ್ ಕೇಸ್ ಮುಂದೆ ಆ್ಯಡ್ ಆಗ್ಬೋದು. ಇಲ್ಲ ಅಂತಂದರೆ ಫಸ್ಟ್ ರೌಂಡ್ಗೆ BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡದೇನೂ ಕೊಡಬಹುದು. ಹೋದ ವರ್ಷನೂ ಕೂಡ ಫಸ್ಟ್ ರೌಂಡಲ್ಲಿ BS ನರ್ಸಿಂಗ್ ಕರ್ಕೊಂಡಿದ್ದಿಲ್ಲ, ಸೆಕೆಂಡ್ ರೌಂಡಿಗೆ ಬಿಟ್ಟಿದ್ರು. ಸೊ ಹಂಗಾಗ್ಬಿಟ್ಟು ಫಸ್ಟ್ ರೌಂಡಿಗೆ ಏನಾದರೂ ಆಪ್ಷನ್ ಎಂಟ್ರಿ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಾಲೇಜಸ್ ಆ್ಯಡ್ ಅಲ್ಲ ಆದರೆ ನಾನು ನಿಮಗೆ BS ನರ್ಸಿಂಗ್ದವ್ರಿಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ಕೊಡ್ತೇನೆ. ನಂತರ ಪ್ರಿಯಾರಿಟಿ ಯಾವ ರೀತಿ ಕೊಡಬೇಕು ಅದನ್ನು ಕೊಟ್ಟರೆ ನಿಮಗೆ ಬೆಟರ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ನಾನು ನಿಮಗೆ ಸಪ್ರೇಟಾಗಿ BS ನರ್ಸಿಂಗ್ದವ್ರಿಗೆ ಒಂದು ಆಪ್ಷನ್ ಎಂಟ್ರಿ ಲೈವ್ ಡೆಮೋನ ನಿಮಗೆ ಮಾಡಿ ತೋರಿಸ್ತೀನಿ.
ಸಾಧ್ಯ ಆದರೆ ಇಷ್ಟೇ ನೋಡ್ರಪ್ಪ. ಬೇಕಾದ್ರೆ ನೀವು ಇಂಜಿನಿಯರಿಂಗ್ ಮಾಡೋರು ಅಥವಾ ಬೇರೆ ಒಂದು ಕೋರ್ಸಸ್ ಮಾಡೋರು ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕೋರ್ಸಸ್ ಬೇಕೋ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜ್ 1 2 3 4 5 ಅಂತ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿರಿ. ನಾ ಹೇಳಿದೆ ಕೊನೆಗೆ ಒಂದು 2 ನಿಮಿಷಕ್ಕೊಂದು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲೇಬೇಕು. ಒಂದು ನಿಮ್ಮ ಪ್ರಿಂಟ್ಔಟ್ ತಗೊಳ್ಳೋದೇ ಹೇಳಿಲ್ಲ ನಾನು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ನಾನು ಇವಾಗ ಜಸ್ಟ್ ಒಂದು CS ಅಂತ ಹೇಳಿದೆ ನಾನು. ಅದೇ CS ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ಹುಡುಗಂಗೆ ಒಂದೆರಡು ಜಸ್ಟ್ ತೋರ್ಸೋಕೆ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಓಕೆ ಎಲೆಕ್ಟ್ರಿಕ್ ಯಾವುದಾದ್ರೂ ಒಂದು ತೋರಿಸ್ತೀನಿ. ಸುಮ್ಮನೆ ಇದು ರಿಯಾಲಿಟಿ ಅಲ್ಲ, ನಿಮ್ಗೆ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ಇಲ್ಲಿ ಒಂದು ಇದ್ರ ಮೇಲೆ ಏನು ಮಾಡ್ತೀನಿ ಅಂತಂದ್ರೆ 1 ಅಂತ ಕೊಡ್ತೀನಿ ನಾನು. ಜಸ್ಟ್ ಅದು 2ನೇದು ಕಾಣಿಸ್ತಿದ್ದೆ, ಇದ್ರ ಮೇಲೆ 2 ಅಂತ ಕೊಡ್ತೀನಿ ನಾನು. ಓಕೆ ಯಾವ ಕಾಲೇಜ್ ಅಂತ ನಾನು ಕೂಡ ಸರಿಯಾಗಿ ನೋಡಿಲ್ಲ, ಬಟ್ ಈ ರೀತಿ ಮಾಡಬೇಡ್ರಿ. ಎಕ್ಸಾಂಪಲ್ ನೀವು ಕಾಲೇಜಸ್ ಹಳೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿ ಅಂದರೆ 1 2 3 ಕೊಡ್ರಿ. 1 2 3 ಏನು ಕೊಡ್ತೀರಾ ಅದು ಇಂಪಾರ್ಟೆಂಟು. ಕೊಟ್ಟ ತಕ್ಷಣ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡೋಕೆ ಹೇಳಿದೆ ನಾನು. ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ. ಕೊಟ್ಟ ತಕ್ಷಣ ಈ ರೀತಿ ಒಂದು ಪೇಜ್ ಬರ್ತದೆ. ಈ ಒಂದು PDF ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ಕಾಣ್ತಿದೆ ನೋಡಿ, ಶಾರ್ಟ್ ಆರ್ ಡೀಟೇಲ್ ಅಂತ ಇದೆ. ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ನಡೀತದೆ. ಓಕೆ ಡೀಟೇಲ್ಸ್ ಆರ್ ಶಾರ್ಟ್ ಅಂತ ಇರುತ್ತೆ. ಯಾವುದಾದ್ರೂ ಒಂದು ಟೈಮ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು PDF ಓಪನ್ ಆಗುತ್ತೆ. ಈ ರೀತಿ ಒಂದು ಕ್ರೋಮ್ ಬ್ರೌಸರಲ್ಲಿ ಈ ರೀತಿ ಓಪನ್ ಆದಂಗೆ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಒಂದು PDF ಓಪನ್ ಆಗುತ್ತೆ. ಸಿಂಪಲ್ ಆಗಿ ಈ ಒಂದು PDF ಕಾಣಿಸ್ತಿದೆ ನೋಡ್ರಿ. ಈಗ ನಾನು ಹಾಕಿದ್ದೆ 2 ಕಾಲೇಜಸ್ ಹಾಕಿದ್ದೆ. ಈ ಕಾಲೇಜಸ್ ಏನು ಕಾಣಿಸ್ತಿದೆ ನೋಡ್ರಿ 1 2 ಅಂತ ಕಾಣಿಸ್ತಿದೆ. ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಏನೋ ಟೆಲಿಕಮ್ಯುನಿಕೇಷನ್ ಅಂತ ಇಂತಿಂಥ ಕೋರ್ಸಸ್ ಎಲ್ಲ ಮಾಡ್ಬಿಟ್ರಪ್ಪ, ನಮ್ಗೆ ಗೊತ್ತಿಲ್ಲ. ಓಕೆ ನಾನು CS ಹೇಳಿದೆ, ನಾನು CS ಮಾಡೋಂಗಿದ್ರೆ ಮಾಡಿರಿ. ಬಟ್ ಮತ್ತೆ ಬ್ಯಾಕ್ ಬಂದುಬಿಟ್ಟು ನಾನು ಹೇಳಿದೆ ನಿಮಗೆ, ಮತ್ತೆ ಬ್ಯಾಕ್ ಬಂದುಬಿಟ್ಟು ಈ ಕಾಲೇಜಸ್ ಬೇಡ ಅಂತಂದ್ರೆ ಏನು ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಏನು ಮಾಡಬೇಕು, 0 ಹಾಕ್ಕೋಬೇಕು. ಓಕೆ 0 ಹಾಕ್ಕೊಂಡು ಮೇಲ್ಗಡೆನೂ ಸೇಮ್ 0 ಹಾಕ್ಕೋಬೇಕು. 0 ಅಂತ ಕೊಟ್ಟಾದ ತಕ್ಷಣ ಮತ್ತೆ ಏನು ಮಾಡೋದು, ನೀವು ಹೇಳಿದೆ ನಾನು ಕೆಳಗಡೆ ಬಂದುಬಿಟ್ಟು ಅಪ್ಡೇಟ್ ಕೊಡ್ರಿ. ಅಪ್ಡೇಟ್ ಕೊಟ್ಟಾದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದರೆ ಆಟೋಮೆಟಿಕ್ ಅದು ಅವು ಎರಡು ಕಾಲೇಜಸ್ಸು ಡಿಲೀಟ್ ಆಗ್ತವೆ, ಮತ್ತು ಇಲ್ಲಿ ಯಾವುದು ಕೂಡ ಬರಲ್ಲ. ಲೈಕ್ ಅದೇ ರೀತಿ ನೀವು ಎಲ್ಲನೂ ಕೂಡ ಕಾಲೇಜಸ್ ಆ್ಯಡ್ ಆದ್ಮೇಲೆ ಕಾಲೇಜ್ ಎಲ್ಲನೂ ಕೂಡ ನಿಮ್ಗೆ ಅನಿಸ್ಬೋದು 200 ಕಾಲೇಜ್ ಅನ್ಸುತ್ತೆ, ಕೆಲವೊಬ್ರು 300 ಕಾಲೇಜಸ್ ಆ್ಯಡ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದರೆ ರ್ಯಾಂಕ್ ದೂರ ಇದ್ದರಂತೂ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡ್ತಾರೆ. ಎಲ್ಲನೂ ಕೂಡ ಕಾಲೇಜ್ ಆ್ಯಡ್ ಆದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಎಲ್ಲನೂ ಕೂಡ ಕೊಟ್ಟು ಅಪ್ಡೇಟ್ ಕೊಟ್ಟು ಅದಾದ ತಕ್ಷಣ ಶಾರ್ಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ನೀವು ಎಲ್ಲನೂ ಕೂಡ ಚೆಕ್ಔಟ್ ಮಾಡ್ಕೋಬೋದು. ನಿಮಗೆ ಬೇಡ ಅಂತ ಅಂದ್ರೆ ಕಾಲೇಜಸ್ನ ಇಲ್ಲಿ ಬಂದುಬಿಟ್ಟು 0 ಕೊಡ್ಬೋದು. ರೀಅರೇಂಜ್ ಮಾಡ್ಕೋಬೇಕಂತ ಹೇಳಿದೆ ನಾನು. ನಿಮಗೆ ನಂಬರಿಂಗ್ ಯಾವುದೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಹಾಕ್ಕೋಬೋದು. ಓಕೆ ನೀವು ಎಲ್ಲ ಕೋರ್ಸಸ್ಸು ಕೂಡ ಅಪ್ಲೈ ಮಾಡ್ಬೋದು. ಓಕೆ ಈಗ ಇಂಜಿನಿಯರಿಂಗ್ ಹಾಕಿ ಇಂಜಿನಿಯರಿಂಗ್ 1 8 ಹಾಕಿ, ವೆಟರ್ನರಿ 1 8 ಹಾಕಿ, BS ನರ್ಸಿಂಗ್ 1 8 ಎಲ್ಲನೂ ಕೂಡ ಕೋರ್ಸಸ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಗೆ ಯಾವುದು ಬೇಕೋ ಅದನ್ನು ಫಸ್ಟ್ ಕೊಡ್ರಿ. ಪ್ರಿಯಾರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಅಂತ ಇನ್ನೂ ಕೂಡ ಕ್ಲಿಕ್ ಮಾಡ್ತಿದ್ದೀನಿ ನಾನು. ಬಟ್ ಸದ್ಯಕ್ಕಂತ ಏನಪ್ಪ ಅಂತಂದರೆ ಇನ್ನೂ ಕೂಡ ಕಾಲೇಜಸ್ ಶೋ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ರಿಫೈನ್ ಮಾಡ್ತಿರ್ಬೋದು ಅನ್ಕೊತೀನಿ. ಸದ್ಯಕ್ಕೆ ಇಂಜಿನಿಯರಿಂಗ್ ವೆಟರ್ನರಿ ಅಂತಂದ್ರೆ ಎಲ್ಲನೂ ಕೂಡ ಓಪನ್ ಆಗ್ತಿದ್ದಾವೆ. ಆ್ಯಂಡ್ ಅದೇ ರೀತಿ ನಾನು ಫಾರಮ್ ಡಿ ಕ್ಲಿಕ್ ಮಾಡ್ಕೊಂಡೆ, ಅದು ಕೂಡ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಆಗಿಲ್ಲ. B ಫಾರ್ಮ್ ಕ್ಲಿಕ್ ಮಾಡ್ಕೊತಿದ್ದೀನಿ, ಅದನ್ನು ಕೂಡ ಕಾಲೇಜಸ್ ಆ್ಯಡ್ ಆಗಿಲ್ಲ. BS ನರ್ಸಿಂಗ್ದವ್ರಿಗಂತೂ ನಾನು ಸಪ್ರೇಟಾಗಿ ಇವತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಯಾರು ಕೂಡ ಅವಸರ ಮಾಡಬೇಡ್ರಿ, ನಿಮ್ಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸಾಧ್ಯ ಆದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸು ವೆಟರ್ನರಿ ಸ್ಟೂಡೆಂಟ್ಸು ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ ಆ್ಯಂಡ್ ಅಗ್ರಿಕಲ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಸಹಿತ ಏನಾಗಿದೆ ಅಂತಂದರೆ ಸದ್ಯಕ್ಕೆ ಅಗ್ರಿಕಲ್ಚರ್ ಕೂಡ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಆಗಿಲ್ಲ ಅನ್ಕೊತೀನಿ. ಓಕೆ ಯಾಕಂದ್ರೆ ಇನ್ನೂ ಕೂಡ ಕಾಣಿಸ್ತಿಲ್ಲ ಅಂತಂದರೆ ಹೋದ ವರ್ಷ ಅಗ್ರಿಕಲ್ಚರ್ದವ್ರು ಬಿಟ್ಟಿದ್ರು. ಓಕೆ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ರು, ಅದ್ರ ಬಗ್ಗೆ ಅಂತ ಹೇಳಿ ಕೊಡ್ಸ್ಕೊಬಿಟ್ರೆ ಬಿಡ್ತಾರೆ ಈ ವರ್ಷನೂ ಕೂಡ. ಇವಾಗ ಸದ್ಯಕ್ಕಂದ್ರೆ BS ನರ್ಸಿಂಗ್ದವ್ರಿಗೆ ಬಿಡ್ತಾರೆ ಅನ್ನೋದೇ ಒಂದು ಕನ್ಫರ್ಮೇಷನ್. ಬಿಡಬಹುದು, ಯಾಕಂತಂದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ನೋಟಿಫಿಕೇಶನ್ ಬಿಟ್ಟಿಲ್ಲ. ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಬಿಟ್ರೆ ಇನ್ನೂ ಕೂಡ ಕನ್ಫರ್ಮ್ ಆಗುತ್ತೆ. ಸದ್ಯಕ್ಕಂದ್ರೂ ಇಷ್ಟೇ, ಆಪ್ಷನ್ ಎಂಟ್ರಿ ಮಾಡೋದಂತ ಸಿಂಪಲ್ ಪ್ರೊಸೆಸ್ ಇಷ್ಟೇ. ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಒಂದು 2x ಸ್ಪೀಡ್ ಇಟ್ಕೊಂಡಾದ್ರೂ ವಿಡಿಯೋ ಕೇಳಿಸ್ಕೊರಿ, ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಿದ್ದೀನಿ. BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಇವತ್ತು ಈವ್ನಿಂಗ್ ಆರ್ ನೈಟ್, ಓಕೆ ಈವ್ನಿಂಗ್ ಅನ್ಕೋರಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಯಾವ ರೀತಿ ಪ್ರಿಯಾರಿಟಿ ಆರ್ಡರ್ ಒಂದು ಆಪ್ಷನ್ ಎಂಟ್ರಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.